ಆರಂಭದಲ್ಲಿ ನನಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಅಂತ ಹೇಳ್ತಾನೆ ಕೆಲವು ವಿಚಾರಗಳನ್ನ ಹೇಳಿದ್ದಾರೆ. ಓಕೆ, ಡಿ ಕೆ ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದು ನನಗೆ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಆದರೆ ನಾವು ಕುವೆಂಪು ಅವರ ಆಚಾರ ವಿಚಾರ ಪ್ರಚಾರವನ್ನು ಮಾಡ್ತಾ ಇದ್ದೀವಿ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ದೀವಿ. ಪ್ರತಿದಿನ ಕುವೆಂಪು ಅವರನ್ನು ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು. BJPಯವರಿಗೆ ಬರೀ ತಪ್ಪು ಕಂಡು ಹಿಡಿಯೋದೇ ಕೆಲಸ ಅಂತ ಹಂಗೂ ಕೂಡ BJPಯವರಿಗೆ ಕುಟುಕಿದ್ದಾರೆ. ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ನಾವೇ ಅದಕ್ಕೆ ಕಾಂಗ್ರೆಸ್ ಸರ್ಕಾರನೇ ಈ ರಾಜ್ಯದ ಜನತೆಗೆ ನಾವು ಮತ್ತೆ ಅವರು ನೆನಪು ಮಾಡಿಕೊಂಡು ಪ್ರತಿದಿನ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಅಂತೇಳಿ ನಾವು ಹೇಳಿರೋರು. ಸೊ ಇವತ್ತು ಕೂಡ BJP ಯಾರು ನಿಮ್ಗೆ ಹೇಳ್ತಾ ಇದ್ದಾರೆ, ನಮ್ಮ ಕುವೆಂಪುರವ್ರಿಗೆ ನಾವು ಎಷ್ಟು ಶಕ್ತಿ ಕೊಟ್ಟಿದ್ದೀವಿ, ಅವರ ವಿಚಾರಗಳನ್ನು ಯಾವ ರೀತಿ ಪ್ರಚಾರ ಮಾಡ್ತಾ ಇದ್ದೀವಿ ಅಂತೇಳಿ ಅವ್ರು ಮಾಡ್ಕೊಳ್ಳಿ. ಅವ್ರಿಗೇನು ಬೇರೆ ಕೆಲಸ ಇಲ್ಲ, ಬರೀ ತಪ್ಪು ಕಂಡು ಹಿಡಿಯೋಕ್ಕೆ ಪ್ರಯತ್ನ ಮಾಡ್ತಾ ಇರೋದಷ್ಟೇ. ಬದುಕಿನ ಬಗ್ಗೆ ಅವ್ರೇನು ಯೋಚನೆ ಮಾಡೋದಿಲ್ಲ, ಬರೀ ಭಾವನೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಾವು ಬದುಕಿನ ಬಗ್ಗೆ ಯೋಚನೆ ಮಾಡ್ತೀವಿ, ಅವರು ಈ ರೀತಿ ಸಮಾಜವನ್ನು ಕೆಡಿಸುವಂಥ ಕೆಲಸ ಯಾವಾಗಲೂ ಮಾಡ್ತಾ ಇರ್ತಾರೆ. ನಾನು ಜಸ್ಟ್ ಚೆಕ್ ಇಟ್ ಅಪ್. ಕೈ ಮುಗಿಲೇಬೇಕಲ್ಲ, ಕೈ ಮುಗಿದು ತಪ್ಪೇನಿದೆ? ದೇಗುಲಕ್ಕೆ ಕೈ ಮುಗಿದು ಬರೋದೇನು ತಪ್ಪೇನಿದೆ? ಈಗ ಇವರು ಹನುಮಂತಯ್ಯನವ್ರು ಏನು ಹೇಳವ್ರೆ, ಸರ್ಕಾರಿ ಕೆಲಸ ದೇವ್ರ ಕೆಲಸ. ಸೊ ಹಂಗೆ ದೇವ್ರ ಕೆಲಸ ಇದೆಲ್ಲ. ಇಲ್ಲಿ ಬರೋರೆಲ್ಲ ಕಷ್ಟಕ್ಕೆ ತೊಂದರೆ ಆದವರೇ ತಾನೇ, ಕರೆಕ್ಟಾಗಿದ್ದವ್ರು ಯಾರು ಬರ್ತಾರೆ? ಅವ್ರಿಗೆ ತೊಂದರೆ ಆದವರೇ ಇಲ್ಲಿಗೆ ಬರೋದು. ಹಂಗೆ ಸುಮ್ಮನೆ ಏನೇನೋ ಪ್ರಚಾರ ಮಾಡ್ತಾ ಇರ್ತಾರೆ. ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದು BJPಯವ್ರು ಪ್ರಚಾರ ಮಾಡಿದ್ದು ಅಂತ ಯಾರು ಹೇಳಿದ್ರಪ್ಪ ಗೊತ್ತಿಲ್ಲ. ಅದು BJPಯವರು ಪ್ರಚಾರ ಮಾಡೋದಲ್ಲ. ಈ ರೀತಿ ಬದಲಾವಣೆ ಮಾಡಿರ್ತಕ್ಕಂಥದ್ದು ಎಲ್ರಿಗೂ ಕಾಣ್ತಾ ಇದೆ. ಅದನ್ನು ಪ್ರಶ್ನೆ ಮಾಡಿರ್ತಕ್ಕಂಥದ್ದು BJPಯವರಲ್ಲ. ಈ ವಿಚಾರವನ್ನು ಹೊರತಂದಿದ್ದು ನಾವು. ವಿಚಾರ ಏನು ನಡೆದಿದೆ, ಯಾವ ರೀತಿ ಆ ಸಾಹಿತ್ಯವನ್ನು ನೀವು ತಿರ್ಚಿದ್ದಾರೆ, ಆ ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದ್ದೀವಿ ಅಷ್ಟೇ. ರಾಜ್ಯದ ಜನರ ಮುಂದೆ ಇಟ್ಟಿದ್ದೀವಿ. ಸರಿನಾ ತಪ್ಪ ಚರ್ಚೆಗಳಾಗ್ತಾ ಇದೆ. ಸಹಜವಾಗಿ ಆಡಳಿತ ಪಕ್ಷದವರು ಸಮರ್ಥನೆ ಮಾಡ್ಕೋಬೇಕಾಗಿತ್ತು, ಅವರೇ ಅದನ್ನು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ.